ಆಯ್ತು, ಈಗ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಬಂತು, ವಿಜುವಲೈಸೇಷನ್ ಪಿಕ್ಚರೈಸೇಷನ್ ಆದ್ಮೇಲೆ ಅದು ಕೂಡ ಒಂದು ಕಲರ್ಫುಲ್ ಸೆಟ್ ಅಲ್ಲಿ ಸಾಕಷ್ಟು ಜನ ಡ್ಯಾನ್ಸರ್ಸ್ ಮತ್ತೆ ದರ್ಶನ್ ಸರ್ ಒಂದು ರೆಡ್ ಜಾಕೆಟ್ ಅಲ್ಲಿ ತುಂಬಾ ಒಂಥರ ಜಿವೆಲ್ ತರ ಕಾಣಿಸ್ತಾ ಇದ್ರು, ತುಂಬಾ ಸ್ಟೈಲಿಶ್ ಆಗಿ. ನಮ್ಗೊಂಥರ ವಿಂಟೇಜ್ ದರ್ಶನ್ ಲುಕ್ ಕಾಣಿಸ್ತಾ ಇತ್ತು. ನಮ್ಗೆ ಅಬ್ಬಾಯಿ ಸಿನಿಮಾದಲ್ಲೆಲ್ಲ ಹೇಗಿದ್ರು ಆ ತರದ ದರ್ಶನ್, ಮೀಸೆ ಎಲ್ಲ ಬೋಳಿಸಿ ಸ್ವಲ್ಪ ಲಾಂಗ್ ಹೇರು. ಸೊ ನೀವು ಆ ಪಿಕ್ಚರೈಸೇಷನ್ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ನಾನು ಬರ್ದಿದ್ದಕ್ಕೂ ನಾನು ಹಾಡಿದ್ದಕ್ಕೂ ತುಂಬಾ ಚೆನ್ನಾಗಿದೆ, ಸೂಟ್ ಆಗಿದೆ ಅಂತ ಅನಿಸ್ತಾ? ಸಖತ್ ಖುಷಿ ಆಯ್ತು. ಯಾಕಂದ್ರೆ ಅವರು ಶೂಟ್ ಮಾಡಿದ ದಿವಸನೇ ಒಂದು 2-3 ಡೇಸ್ ಆದ್ಮೇಲೆ ನನಗೆ ಫೋನ್ ಬಂತು, ಸೇಯಿಂಗ್ ದಟ್ ಸಖತ್ ಇಷ್ಟ ಆಗ್ಬಿಟ್ಟಿದೆ ಸರ್ಗೆ, ಸಖತ್ತಾಗಿ ಬಂದಿದೆ ಶೂಟು ಅಂತ ಎಲ್ಲ. ಸೊ ಅದು ಏನಾಯ್ತು ಅಂದರೆ ಅಗೇನ್ ದಟ್ ಆ್ಯಕ್ಚುಲಿ ಅದು ಸಾಂಗ್ ರಿಲೀಸ್ವರೆಗೂ ನಾನು ವಿಜುವಲ್ಸ್ ನೋಡಿರಲಿಲ್ಲ. ಸೊ ಆ್ಯಂಡ್ ಎವ್ರಿಥಿಂಗ್ ದೇ ಹ್ಯಾವ್ ಕೆಪ್ಟ್ ಇಟ್ ವೆರಿ ಕಾನ್ಫಿಡೆನ್ಷಿಯಲ್, ವೆರಿ ಐ ಮೀನ್ ಟು ಸೇ ವೆರಿ ಕಾರ್ಪೊರೇಟ್ ವೇ. ಅಂದರೆ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ. ಸೊ ದಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಯಾಕಂದರೆ ಬಿಕಾಸ್ ಪ್ರಕಾಶ್ ವೀರ್ ಸರ್ಗೆ ಆ ಒಂದು ಹೋಲ್ಡ್ ಇರೋದ್ರಿಂದ, ಆ್ಯಂಡ್ ಹೀ ಈಸ್ ಡೂಯಿಂಗ್ ಇಟ್ ಇನ್ ಅ ವೆರಿ ಪರ್ಫೆಕ್ಟ್ ವೇ. ಅಜನೀಶ್ ಸರ್ ಅಷ್ಟೇ, ಬೇರೆ ಇನ್ಫ್ಯಾಕ್ಟ್ ಹೆಂಗಾಗತ್ತೆ ಅಂದರೆ ಯೂಶಲಿ ಅಜನೀಶ್ ಸರ್ ಜೊತೆ ಇದೇ ಸಿನಿಮಾದಲ್ಲೇ ಕೆಲಸ ಮಾಡೋದು ಅನ್ಸುತ್ತೆ. ಯಾವುದು ನೀವು ಈ ಪ್ರೀವಿಯಸ್ ಮಾಡಿದ್ದೀರಾ ಫ್ರಮ್ ಬಗೀರಾ ಅಜನೀಶ್ ಸರ್. ಸೊ ಆ ಅಜನೀಶ್ ಸರ್ ಅವರ ಅದು ಒಂದು ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನೇ ನನಗಿದು ಬರ್ಸೋಕ್ಕಾಯಿತು. ಬಿಕಾಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್. ಯಾಕಂದರೆ ಅಗೇನ್ ಒಂದು ಸಿಂಗರ್ನಾಗಲಿ ಒಬ್ಬ ಲಿರಿಸಿಸ್ಟ್ನಾಗಲಿ ಒಂದು ಡೈರೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅವ್ರನ್ನ ಪುಷ್ ಮಾಡಿ ಇವರು ಬರೀತಾರೆ ಚೆನ್ನಾಗೆ ಅಂತ ಒಂದು ಕನ್ವಿನ್ಸ್ ಮಾಡೋದಿದೆಯಲ್ಲ. ಸಿ ಆ್ಯಸ್ ಅ ಸಿಂಗರ್ ಪೀಪಲ್ ಮೈಟ್ ನೋ, ಬಟ್ ಆ್ಯಸ್ ಅ ಲಿರಿಸಿಸ್ಟ್ ಅದಕ್ಕಿಂತ ಮುಂಚೆ ವೆರಿ ಫ್ಯೂ ಹಿಟ್ ಸಾಂಗ್ಸ್ ನನ್ನ ಹತ್ರ ಇದ್ದಿದ್ದು. ಅಂದರೆ ಜೀವ ಕೊಟ್ಟವಳು ಲಿರಿಕ್ಸ್ ನಂದೆ, ರುದಿರದಾರ ಲಿರಿಕ್ಸ್ ನಂದೆ. ಅದು ಎರಡು ಬಿಟ್ಟು ಲಿರಿಕಲಿ ತುಂಬ ಹಿಟ್ ಆಗಿದ್ದು ಅಂತ ಬೇರೆದೆಲ್ಲ ಬರೆದಿದ್ದೀನಿ, ಬಟ್ ಆ ಮಟ್ಟಕ್ಕೆ ಹಿಟ್ ಆಗಿದ್ದು ಅನ್ನೋದು ಅಷ್ಟಿರಲಿಲ್ಲ. ಸೊ ಟು ಇಂಟ್ರೊಡ್ಯೂಸ್ ದಟ್ ಸೈಡ್ ಆಫ್ ಮೀ ಟು ಅ ಡೈರೆಕ್ಟರ್ ಆ್ಯಂಡ್ ಅಗೇನ್ ಸಿ ಅವ್ರು ಹೇಳಿದ್ರು ಅಂದ ತಕ್ಷಣ ಎಲ್ಲ ವರ್ಕ್ ಆಗತ್ತೆ ಅಂತ ಅಲ್ಲ. ಬಟ್ ಏನಾಗತ್ತೆ ಅಂದರೆ ಈಗ ಆ ಲಿರಿಕ್ಸ್ ಚೆನ್ನಾಗಿದ್ದು ಅದಕ್ಕೆ ಸೆಟ್ ಆದರೆ ಮಾತ್ರ ಎಲ್ಲರೂ ಅದನ್ನ ಒಪ್ಪೋದು. ಫಸ್ಟ್ ಆಫ್ ಆಲ್ ಅಜನೀಶ್ ಸರ್ರೇ ಅದನ್ನ ಒಪ್ಪೋದು. ಏನಂದ್ರೆ ಅವ್ರಿಗೆ ಫಸ್ಟ್ ಸೆಟ್ ಆದ್ರೆ ಮಾತ್ರ ಅವ್ರು ಕನ್ವಿನ್ಸ್ ಆದ್ರ. ನಿಮ್ಗೆ ಫೈನಲ್ ವರ್ಷನ್ ಹೋದಾಗ ಕನ್ವಿನ್ಸ್ ಆದ್ರೆ ಚೆನ್ನಾಗಿದೆ? ಡೆಫಿನೆಟ್ಲಿ. ಸೊ ಅದು ಅಗೇನ್ ಅದು ಹೆಂಗಾಗತ್ತೆ ಅಂದ್ರೆ, ಇವಾಗ ಅಜನೀಶ್ ಸರ್ ಟ್ಯೂನ್ ಕಳ್ಸಿದ ತಕ್ಷಣ ನಾವು ಅಜನೀಶ್ ಸರ್ಗೆ ಒಂದಷ್ಟು ವರ್ಷನ್ಸ್ ಕಳಿಸ್ತೀವಿ. ಸೊ ಆ ವರ್ಷನ್ಸ್ ಅಲ್ಲಿ ಅವರು ಅಗೇನ್ ಹೀಲ್ ಚೆಕ್ ಇಟ್ ವಿತ್ ದ ಟ್ಯೂನ್. ಇವಾಗ ಇದು ಟ್ಯೂನ್ಗೆ ಮ್ಯಾಚ್ ಆಗ್ತಾ ಇದೆಯಾ, ಇದು ಮಜಾ ಸಿಗ್ತಾ ಇದೆಯಾ, ನನಗೆ ಲಿರಿಕಲಿ ವರ್ಕ್ ಆಗ್ತಾ ಇದೆಯಾ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಎಷ್ಟು ವರ್ಷನ್ ಮಾಡಿದ್ರಿ ಅಪ್ರಾಕ್ಸಿಮೇಟ್ಲಿ? ನನ್ನ ಪ್ರಕಾರ ಒಂದು 8 to 10 ವರ್ಷನ್ಸ್ ಆಗಿದೆ. 10 ವರ್ಷನ್ಸ್. ಇದು ಅಲೋಹಮರ ಸಾಂಗ್ ಎಷ್ಟು ವರ್ಷನ್ ಮಾಡಿದ್ರಿ? ಅಲೋಹಮೋರ ಅದು ಆಲ್ಮೋಸ್ಟ್ ಒಂದು 8 to 10 ವರ್ಷನ್ಸ್ ಆಗಿದೆ. ಅಲೋಹಮೋರ ಆ್ಯಕ್ಚುಲಿ ವಿ ಅದು ಹೆಂಗೆ ಅಂದರೆ, ಬಿಕಾಸ್ ಸಿಚುವೇಶನ್ ಇಸ್ ಅ ವೆರಿ ಒಂಥರ ಟ್ರಿಕ್ಕಿ ಸಿಚುವೇಶನ್ ಆ ಸೀಕ್ವೆನ್ಸ್ ಬರೋದು. ಸೊ ಹಾಗಾಗಿ ಅದಕ್ಕೆ ಒಂಥರ ಹೇಗೆ ಹೇಳಬೇಕು, ಸಾಂಗ್ ಈ ಥರನೂ ಇರಬೇಕು, ಆ ಥರನೂ ಇರಬೇಕು. ಆ್ಯಸ್ ಐ ಸೆಡ್, ಪರ್ಸ್ಪೆಕ್ಟಿವ್ ಸಾಂಗ್ ಇರಬೇಕು ಅದು. ನಿಮ್ಗೆ ಅಲೋಹಮರ ವಿಜುವಲೈಸೇಷನ್ ನೋಡಿದ್ಮೇಲೆ ಏನು ಅನಿಸ್ತು? ಯಾಕಂದರೆ ಕಂಪ್ಲೀಟ್ಲಿ ಲಿರಿಕಲ್ ಬಿಟ್ಟಿದ್ದಾರೆ, ಬಟ್ ಒಂದು 2-3 ಕಡೆ ವಿಡಿಯೋಸು ಬಿಟ್ಟಿದ್ದಾರೆ. ನನಗೆ ದರ್ಶನ್ ಸರ್ ಹುಕ್ ಸ್ಟೆಪ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಜನೀಶ್ ಸರ್ ಬೀಟ್ ಆಕ್ಚುಲಿ ಸಿಕ್ಕಾಪಟ್ಟೆ ನಿಂತ್ಕೊಂಡು ಈ ಕಡೆ ಆಗ್ತಾರಲ್ಲ, ಅದೇ ಅಲ್ವಾ? ತುಂಬಾ ಚೆನ್ನಾಗಿದೆ. ಸೊ ವೆರಿ ಸಿಂಪಲ್ ಸ್ಟೆಪ್, ಬಟ್ ಅದು ಆ ಡೆವಿಲ್ ಸ್ವ್ಯಾಗ್ ಇದೆ ಅದರಲ್ಲಿ. ಸೊ ಆ್ಯಂಡ್ ಅಜನೀಶ್ ಸರ್ದು ಬೀಟ್ಸು ಅಷ್ಟೇ, ಲೈಕ್ ನಾವು ಆ್ಯಕ್ಚುಲಿ ಹೆಂಗೆ ಅಂದರೆ, ರಿಯಾಲಿಟಿ ಏನು ಅಂದರೆ, ನಾವು ಹಾಡಬೇಕಾದ್ರೆ ಯೂಶಲಿ ನಮಗೆ ಕೊಡೋ ಟ್ರ್ಯಾಕ್ ಇರುತ್ತಲ್ಲ, ದಟ್ ವೋಂಟ್ ಬಿ ದ ಫೈನಲ್ ಟ್ರ್ಯಾಕ್. ಸೊ ನಮ್ಮ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಅದಾದ್ಮೇಲೆ ತಿರ್ಗಾ ಅದ್ರ ಮೇಲೆ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಅದು ಫೈನಲ್ ನಾವು ಕೇಳೋದು ಹೆಂಗೆ ಅಂದರೆ, ದೋ ವಿ ವುಡ್ ಹ್ಯಾವ್ ವರ್ಕ್ಡ್ ಆನ್ ದಟ್ ಸಾಂಗ್, ನಮಗೆಲ್ಲ ಫೈನಲ್ ಕೇಳೋದೇ ಅದು ರಿಲೀಸ್ ಆದಮೇಲೆ. ಸೊ ಅಲ್ಲಿವರೆಗೂ ನಮಗೂ ಅದು ಹೆಂಗೆ ಸೌಂಡ್ ಆಗುತ್ತೆ, ಹೆಂಗೆ ಅದು ವಿಷುವಲಿ ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರ ಮ್ಯೂಸಿಕ್ ನನಗೆ ಟಾಪ್ ನಾಚ್ ಅನಿಸ್ತು. ಬಿಕಾಸ್ ಟ್ರೆಂಡಿಂಗ್ ಬೇರೆ ಅವರು, ಬಿಕಾಸ್ ಆಫ್ ಕಾಂತಾರ ಸೀಕ್ವೆಲ್ಸ್ ಅಂಡ್ ಆಲ್. ಆ್ಯಂಡ್ ಅಗೇನ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಷ್ಟೇ. ಸೊ
ಆ ಸೀಕ್ವೆನ್ಸ್ ಅಗೇನ್ ಇಟ್ ಇಸ್ ಅ ಸಾಂಗ್ ಟ್ರೀಟೆಡ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಅಂದರೆ ಮ್ಯೂಸಿಕಲಿ ನಾನು ಹೇಳಬೇಕು ಅಂದರೆ ಇಟ್ ಇಸ್ ಅ ಕಂಪ್ಲೀಟ್ ಒಂದು ಸ್ವಲ್ಪ ಮೆಟಾಲಿಕ್ ಸಾಂಗ್ ಅಂತಲೇ ಹೇಳ್ಬೋದು. ಇವಾಗ ಕಂಪ್ಲೀಟ್ ಮೆಟಾಲಿಕ್ ರಾಕ್ ಸ್ಟೈಲ್ ಯಾವ್ದು ಬರುತ್ತೆ ನಮ್ಮ ಹಾಲಿವುಡ್ ಯುನೋ ಬ್ಯಾಂಡ್ಸ್ ಏನೇನು ಪರ್ಫಾರ್ಮ್ ಮಾಡ್ತಾರೆ ಮೆಟಲ್ ಬ್ಯಾಂಡ್ಸು, ಆ ಥರ ಒಂದು ಶೈಲಿಯಲ್ಲಿ ಓಕೆ ಇದು ಬಂದಿರೋದು. ಆ್ಯಂಡ್ ಇಟ್ ಹ್ಯಾಸ್ ಕಾಯರ್. ಇವಾಗ ಆಲ್ವೇಸ್ ಫಾರ್ ದ ಡೆವಲ್, ಇಟ್ಸ್ ಆಲ್ ಬೇಸಿಕಲಿ ಆಲ್ ಇವಿಲಿಶ್ ಎಲಿಮೆಂಟ್ಸ್ ಏನೇನು ಆ್ಯಡ್ ಮಾಡಬಹುದು, ಆಲ್ ಡೆವಿಲಿಶ್ ಎಲಿಮೆಂಟ್ಸ್ ಏನೇನು ಆ್ಯಡ್ ಮಾಡಬಹುದು ಒಂದು ಸಾಂಗಲ್ಲಿ ಹಿ ಹ್ಯಾಸ್ ಆ್ಯಡೆಡ್. ಆ್ಯಂಡ್ ದರ್ಶನ್ ಅವರ ಮೋಸ್ಟ್ ಸ್ಟೈಲಿಶ್ ಸಾಂಗ್ಸ್ ಅಂತ ನಾವು ಸೋಫರ್ ತಗೊಂಡ್ರೆ ಒಂದು ಚಕ್ರವರ್ತಿ ಸಿಗುತ್ತೆ, ಮತ್ತೊಂದು ಐರಾವತ ಸಿಗುತ್ತೆ, ಈ ಥರದ ಒಂದಷ್ಟು 4-5 ಸಾಂಗ್ ಸಿಗುತ್ತೆ. ಆ ಲಿಸ್ಟ್ಗೆ ಈ ಸಾಂಗು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಆ್ಯಡ್ ಆನ್ ಆಗುತ್ತೆ ಅನಿಸುತ್ತೆ. 100% ಅಲ್ವಾ ಮರ ಸಾಂಗು. ಡೆಫಿನೆಟ್ಲಿ. ಯಾಕಂದರೆ ಅದೇ ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ಆ ಕಂಪ್ಲೀಟ್ ಆ ಸಿಚುವೇಶನಲ್ ಅನಾಲಿಸಿಸ್ ಈಸ್ ವೆರಿ ಸ್ಟೈಲಿಶ್. ಸೊ ಒನ್ಸ್ ವಿ ಸಿ ದ ಮೂವಿ ನಮಗೆಲ್ಲ ನೀಟಾಗಿ ಅದೊಂದು ಡಿಕೋಡ್ ಆಗುತ್ತೆ.